ತಾತನ ಕಾಲದಿಂದಲೂ ಇದು ಇದೆ ವ್ಯವಸಾಯನೇ ಮಾಡ್ತಿರೋದು. ಇಲ್ಲಿ ಬಂದು ನಾವು ಸುಮಾರಾಗಿ ಒಂದು 5 ವರ್ಷ 6 ವರ್ಷ ಆಯಿತು. ನಾವು ಪುನಃ ಬೆಂಗಳೂರಿಗೆ ಹೋಗ್ಬೇಕು ಅಂತ ಯಾವಾಗಲೂ ಅನಿಸ್ತೀವಿ. ಬೆಳೆದು ಮಾತ್ರ ನಮ್ಮ ಕೈಲದೆ. ಅವತ್ತಿನ ರೈಟ್ ಎಷ್ಟಿದ್ದು ಅಷ್ಟು ಕೊಟ್ಬಿಟ್ಟು ಪರಿಚಯ ಇಲ್ಲದೆ ಹೊರಗಡೆ ಯಾವನೇ ಬಂದರೂ ಕೊಡಬೇಡಿ. ರೈತರಿಗೆ ಮೋಸ ನಡೀತಿರೋದು ಈಗ ಎಲ್ಲೆಲ್ಲೋದ್ರೂ. ವ್ಯಾಪಾರದಷ್ಟರು ಮುಂದೆ ಬರೋಕೆ ರೈತರ ಕಾರಣ. ರೈತರುಗಳಿಗೆ ವ್ಯಾಪಾರದಷ್ಟು ಯಾರಾಗ್ಲೂ ಮೋಸ ಮಾತ್ರ ಮಾಡಬೇಡಿ. ಯಾಕಂದ್ರೆ ₹100 ಬಡ್ಡಿ ಜನ ಮಾಡಿರ್ತಾರೆ. ಏಳುವುದು ಯಾವ ಕೋಟಿಗೆ ಬೆಳೆಯೋದು ಅಮ್ಮಮ್ಮಂದು 10 ಲಕ್ಷ 20 ಲಕ್ಷಕ್ಕೆ ಬೆಳಿಬೋದು. ಕೋಟಿ ಏನಾದ್ರು ಬೆಳಿಬೇಕಂದ್ರೆ ಬಂಗಿಂಗಿ ಸೊಪ್ಪು ಹಾಕ್ಬೇಕಷ್ಟೇ. ನಾವು ಭೂಮಿ ಹೆಂಗ್ ನೋಡ್ಕೊಂಡು ಹಂಗೆ ಭೂಮಿ ತಾಯಿ ನಮ್ಗೆ ನೋಡ್ಕೊತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಭೂಮಿ ಬಿಟ್ಟು ಹೋಗಲ್ಲ. ನಾನು ಸಾಯ ಗಂಟಲು ಭೂಮಿನ ಮಾಡೋದು. ನಾನು ರೈತರಾದಂಥ ಪ್ರಸಾದ್ ಅವರಿದ್ದಾರೆ. ಅರಿಶಿಣದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಅದನ್ನು ಬೆಳೆಯೋದು ಹೇಗೆ, ಮತ್ತು ಯಾವುದೆಲ್ಲ ರೋಗಗಳು ಬರುತ್ತೆ, ಮತ್ತು ಮಾರ್ಕೆಟ್ ಆಪರ್ಚುನಿಟಿ ಏನಿದೆ, ಅವ್ರು ಯಾವ ಥರ ಅದನ್ನೆಲ್ಲನೂ ಕೂಡ ನಿಭಾಯಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿನ ಅವ್ರ ಹತ್ರ ತಿಳ್ಕೊಳ್ಳೋಣ. ಪ್ರಸಾದಣ್ಣ ನಮಸ್ಕಾರ. ಸರ್ ನಮಸ್ತೆ. ನೀವು ಯಾವ ಥರ ಕೃಷಿಗೆ ಬಂದಿದ್ದು ಹೆಂಗೆ ಅಂತಂದರೆ ತಂದೆ ಕಾಲದಿಂದನೂ ಮಾಡ್ತಾ ಇದ್ದಾರಾ ಅಥವಾ ನೀವೇ ಶುರು ಮಾಡಿದ್ದ? ಇಲ್ಲ, ಇದು ನಮ್ಮ ತಾತನ ಕಾಲದಿಂದಲೂ ಇದು ಇದೆ ವ್ಯವಸಾಯನೇ ಮಾಡ್ತಿರೋದು. ನಮ್ಮ ತಾತ ಮಾಡ್ತಿದ್ರು ಮೊದಲು. ಅದಾದ್ಮೇಲೆ ನಮ್ಮ ಅಪ್ಪವ್ರು ಮಾಡ್ತಿದ್ರು. ನಮ್ಮದು IT ಎಜುಕೇಷನ್ ಆಗೈತೆ. ನಾವು ಬೆಂಗಳೂರೆಲ್ಲ ಹೋಗಿದ್ವು. ಪುನಃ ಬೆಂಗಳೂರು ನಮ್ಗೆ ಏನು ಅಡ್ಜಸ್ಟ್ ಆಗದೆ ಪುನಃ ನೋಡೋಂದ್ಬಿಟ್ಟು ಇಲ್ಲಿಗೆ ಇಲ್ಲಿ ಬಂದು ನಾವು ಸುಮಾರಾಗಿ ಒಂದು 5 ವರ್ಷ 6 ವರ್ಷ ಆಯಿತು. ಆವಾಗಿಂದ ನಮ್ಗೆ ಏನಿಲ್ಲ ಒಟ್ಟಲ್ಲಿ ನಾವು ಭೂಮಿನೇ ಮಾಡ್ಕೊಂಡು ಹೋಗ್ತಿದ್ದೀವಿ. ಏನು ಪರವಾಗಿಲ್ಲ ಕ್ಲಿಕ್ ಆಗೈತೆ ನಮಗೆ. ನಾವು ಪುನಃ ಬೆಂಗಳೂರಿಗೆ ಹೋಗ್ಬೇಕು ಅಂತ ಯಾವಾಗಲೂ ಅನಿಸ್ನಿಲ್ಲ. ಒಟ್ಟು ಎಷ್ಟು ಎಕರೆ ಜಮೀನಿದೆ ಮತ್ತು ಏನೇನೆಲ್ಲ ಬೆಳೆನ ಬೆಳೀತಿದ್ರೆ? ನಮ್ದು ಇದು 10 ಎಕರೆ ಐತೆ ಭೂಮಿ. ಇದು ನಾವು 10 ಎಕರೆದಲ್ಲಿ ಅರಿಶಿಣ ಹಾಕ್ತೀವಿ, ಜೋಳ, ಬಾಳೆ, ಈರುಳ್ಳಿ, ಆಲೂಗೆಡ್ಡೆ ಹಾಕ್ತೀವಿ. ಇನ್ನೂ ಮುಂತಾದವಂತ ಹಾಕಿ ಬೆಳಿತೀವಿ. ಓಕೆ. ಪ್ರತಿ ವರ್ಷ ಎಷ್ಟು ಎಕರೆಗೆ ಅರಿಶಿಣ ಬೆಳಿತೀರಾ? 3 ಎಕರೆ ಬೆಳಿತೀವಿ ಅರಿಶಿಣ. ಪ್ರತಿ ವರ್ಷನೂ 3 ಎಕರೆಗೆ ಹಾಕ್ತೀವಿ. ಓಕೆ. ಅರಿಶಿಣ 3 ಎಕರೆಗೆ ಅರಿಶಿಣ ಹಾಕ್ತೀವಿ. ಓಕೆ. ಇದು ಅರಿಶಿಣ ಯಾವ ಟೈಮಲ್ಲಿ ಶುರು ಮಾಡ್ತೀರಾ? ಯಾವ ಬಿತ್ತನೆ ಬೀಜ ಯಾವಾಗಿಂದ ಶುರು ಮಾಡ್ತೀರಾ? ಬಿತ್ತನೆ ಮಾಡೋದು ಯಾವಾಗ? 5ನೇ ತಿಂಗಳು ಬಿತ್ತನೆ ಮಾಡಬೇಕು. 5ನೇ ತಿಂಗಳು 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 5ನೇ ತಿಂಗಳು 15ನೇ ತಾರೀಕು ಸ್ಟಾರ್ಟ್ ಆದರೆ ನಿಮ್ಗೆ 6ನೇ ತಿಂಗಳು 15ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅದ್ರ ಒಳಗೆ ಆಗ್ಬಿಡ್ಬೇಕು ನೀವು. ಅದ್ರ ಒಳಗೆ ಹಾಕ್ತಾರೆ ಇಳುವರಿ ಚೆನ್ನಾಗಿ ಬೀಳುತ್ತೆ. ಯಾಕಂದ್ರೆ ನಾವು ವರ್ಷ ನೋಡಿದ್ದೀವಿ. ಅದರಿಂದ ನಾವೇನು ಮಾಡ್ತೀವಿ, 5ನೇ ತಿಂಗಳು ಲಾಸ್ಟಲ್ಲಿ ಹಾಕ್ಬಿಡ್ತೀವಿ. ನಾವು ಯಾವಾಗಲೂ ಎನಿ ಟೈಮ್ ಹಾಕೋದಾಗಲೇ. ಆವಾಗ ಹಾಕಿದ್ರೆ ಏನಂದರೆ ರೋಗ ಎಲ್ಲ ಸ್ವಲ್ಪ ಬೀಳಲ್ಲ, ಮುಂಚಿತವಾಗ ಬೀಳಲ್ಲ ಅನ್ನೋ ಒಂದು ಇದರಿಂದ ಹಾಕ್ತೀವಿ. 5ನೇ ತಿಂಗಳು ಬಿತ್ತನೆ ಮಾಡಬೇಕು. ಬಿತ್ತನೆ ಬೀಜ ಅಂದರೆ ಬಿತ್ತನೆಗೆ ಎಲ್ಲನೂ ನೀವೇ ಇಟ್ಕೊಂಡಿರ್ತೀರಾ ಅರಿಶಿಣ ಅಥವಾ ಬೇರೆ ಕಡೆಯಿಂದ? ಇಲ್ಲ, ನಮ್ಮ ಟೈಮ್ ಇರುತ್ತೆ, ಬಿತ್ತನೆ ಇರುತ್ತೆ. ನಾವು ಬೇಯಿಸಿರ್ತೀವಲ್ಲ ಅರಿಶಿಣ, ಅದ್ರಲ್ಲಿ ನಾವೇನು ಮಾಡ್ತೀವಿ, ಬಿತ್ತನೆಗೆ ಅಂತ ಸಪರೇಟ್ ಇರುತ್ತೆ. ಅದನ್ನೇ ಬಿತ್ತನೆ ಮಾಡ್ಕೊಂಡಿರ್ತೀವಿ ನಾವು. ಅಂದರೆ ಅದಕ್ಕೆ ಬಿತ್ತನೆಗೆ ಸಪ್ರೇಟಾಗಿ ಮಾಡೋದಕ್ಕೆ ಏನಾದರೂ ಪ್ರೊಸೆಸ್ ಇದೆಯಾ ಅಥವಾ ಬಿತ್ತನೆ ಜಸ್ಟ್ ಏನಿಲ್ಲ, ಅಗಿಸಿರ್ತೀವಲ್ಲ ಅದನ್ನ ಇವಾಗ ನಾವು ಹೆಚ್ಚು ಕಮ್ಮಿ ಫೆಬ್ರವರಿಗೆ ಅಲ್ವಾ ಅಗಿಸ್ತಾರೆ. ಗುಡ್ಡೆ ಹಾಕ್ಬಿಡ್ಬೇಕು, ನೆರಳಿಗೆ ಹಾಕ್ಬೇಕು. ಅರಿಶಿಣ ನೆರಳಿಗೆ ಹಾಕಿರ್ಬೇಕು. ನಾವು ಹಾಕೋವರೆಗೂ ಅದಕ್ಕೂ ಒಂದು 15 ದಿನಕ್ಕೊಮ್ಮೆ ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ನೀರು ಹಾಕ್ತಿದ್ರೆ ಬೆಂಡಾಗಲ್ಲ ಅಂತ ಅರಿಶಿಣ ಅಷ್ಟೇ. ನಾವು ಬಿಸಿಲು ಹಾಕ್ಬಿಟ್ರೆ ಬೆಂಡಾಗ್ಬಿಡುತ್ತೆ. ಹಸಿಯಾಗಿ ಇರ್ಬೇಕು ಅರಿಶಿಣ. ಹಸಿಯಾಗಿ ಅರಿಶಿಣ ಇದು ಹಾಕ್ದಾಗ ನೀವು ನೋಡ್ತೀವಿ ಬಿತ್ತನೆ ಚೆನ್ನಾಗಿ ಬರ್ತದೆ. ನೀವು ಬಿಸಿಲು ಹಾಕ್ಬಿಡೋದು ಇದು ಮಾಡಿದಾಗ್ದಾಗ ಅರಿಶಿಣ ಏನು ಮಾಡುತ್ತೆ, ಆಗಲ್ಲ. ಅದು ಬೆಂಡಿರುತ್ತಲ್ಲ, ಅರಿಶಿಣ ಹುಟ್ಟಲ್ಲ. ಅದಕ್ಕೆ ಒಂದು 15 ದಿನಕ್ಕೊಂದ್ಸತಿ ನೀರು ಹಾಕೊಂಡು ಕಾಪಾಡಬೇಕು. ಬಿತ್ತನೆ ಚೆನ್ನಾಗಿ ನೋಡಿ ಸ್ವಲ್ಪ ಹಾಕ್ಬೇಕು, ಕಾಪಾಡಬೇಕು. ಬಿತ್ತನೆ ಯಾವ ಕಾಪಾಡೋದು ಅಂತಂದ್ರೆ ಅದು ಮನೇಲಿ ಒಂದು ಸ್ಟೋರೇಜ್ ರೂಮಲ್ಲಿ ಇಡೋದು? ಮನೆಗೆಲ್ಲ ಇಡಕ್ಕಾಗಲ್ಲ, ಮನೇಲಿ ಇಡಕ್ಕಾಗಲ್ಲ. ತಿಗುನ್ ಮರ ನೋಡಿ, ಇಲ್ಲೇ ತಿಗುನ್ ಮರ ಅಲ್ವಾ, ಇಲ್ಲೇ ಅಂದ್ರೆ ನೆರಳು ಹಾಕ್ಬೇಕು. ತಿಗುನ್ ಮರದ ಅಡಿಲಿ ಇಟ್ಟರೆ ಸಾಕು, ಬುಡದಲ್ಲಿ ಇಟ್ಟರೆ ಸಾಕು. ನೀವು ಏನಾದ್ರು ಬಿಸಿಲು ಹಾಕ್ಬಾರ್ದು ಅಷ್ಟೇ. ಬಿಸಿಲು ಬಿಟ್ಟು ನೀವು ನೆರಳು ಎಲ್ಲರೂ ಮಾಡ್ಬೋದು. ನೀವು ತೋಟದಲ್ಲೇ ಮಾಡ್ಬೋದು, ಜಮೀನಲ್ಲಿ ಮಾಡ್ಬೋದು. ನೆರಳು ಇರ್ಬೇಕಷ್ಟೇ. ಅದಕ್ಕೆ ಯಾವಾಗಲೂ ಬಿಸಿಲು ಬೀಳಬಾರ್ದು. ಬಿಸಿಲು ಬಿದ್ಬಿಟ್ಟು ಬೆಂಡಾಗ್ಬಿಡುತ್ತೆ. ನೀವು ಬಿಸಿಲು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಪ್ರಯೋಜನ ಇಲ್ಲ. ನೆರಳು ಇರ್ಬೇಕು. ಅರ್ಶನ ನೆರಳಿದ್ರೆ ಮಂತ್ಲ ಚೆನ್ನಾಗಿ ಇದಾಯ್ತೆ. ಯಾವ್ದಾದ್ರು ಔಷಧಿ ಏನಾದ್ರು ಸಿಂಪಡಣೆ ಮಾಡ್ಬೇಕು. ನೀವು ಅರ್ಶನ ಹಾಕುವಾಗ ಮಾಡ್ಬೇಕು. ಅರ್ಶನ ಹಾಕುವಾಗ ಅರ್ಶನ ದಂಡ ಬರುತ್ತಲ್ಲ, ಅದಕ್ಕೆ ನೀವು ಅರ್ಧ ಗಂಟೆ ನೀರು ಹಾಕ್ಬಿಟ್ಟು ಔಷಧಿ ಇರುತ್ತೆ ಒಂದೊಂದು ಲೋಟ ಮಿಕ್ಸ್ ಮಾಡ್ಕೊಂಡು ನೀವು ಅರ್ಶನ ಹಾಕುವಾಗ ಅರ್ಶನ ಅಂಡೆಗೆ ಅಜ್ಜಿ ಹಾಕ್ಬೇಕು, ಬಿತ್ತನೆ ಹಾಕ್ಬೇಕು. ಅಂದ್ರೆ ಒಳಗಡೆ ಹುಳ ಕೀಟಾಣು ಏನೇ ಇದ್ರು ಎಲ್ಲ ಇದಾಯ್ತು ಸತ್ತೋಗ್ಬಿಡ್ತವೆ. ಅವಾಗ ಅರ್ಶನಕ್ಕೆ ರೋಗ ಬೀಳೋದು ಕಮ್ಮಿ ಅಂತ ನಮ್ಮ ಮಾಡೋದಕ್ಕೆ ಶುರು ಮಾಡ್ತೀರಿ. ಇವಾಗ ಅದನ್ನ ಮಣ್ಣೆಲ್ಲ ಯಾವ ತರ ಅದ ಮಾಡ್ಕೊತೀರಿ? ಮಣ್ಣೆಲ್ಲ ನಾವು ಅರ್ಶನ ಹಾಕ್ಬೇಕು ಅಂದ್ರೆ 2 ತಿಂಗಳೇ ಮುಂಚೆವಾಗಿ ಬಿಟ್ಬಿಡ್ತೀವಿ. ಭೂಮಿನ ಖಾಲಿ ಭೂಮಿ ಬಿಟ್ಬಿಡ್ತೀವಿ. 2 ತಿಂಗಳೇ 5ನೇ ಹಾಕ್ಸಿ ಬಿಟ್ಬಿಡ್ತೀವಿ. ಅದು ಮಣ್ಣು ಕಾಯ್ಕೊಂಡಿರುತ್ತೆ. ಅದು ನಾವು ಅರ್ಶನ ಹಾಕೋದು ಇನ್ನೊಂದು 10-12 ದಿನ ಅಂದ್ಬಿಟ್ಟು ಗೊಬ್ಬರ ಹಾಕ್ತೀವಿ. ಆಡೋಣ ಗೊಬ್ಬರನ ಟ್ರ್ಯಾಕ್ಟರ್ ತಂದು ಹಾಕ್ಸಿ ಹೊಡಿಸಿ ಎರ್ಚಿಸಿ ಪುನಃ 5ನೇ ಹಾಕ್ಸ್ತೀವಿ. ಪುನಃ 5ನೇ ಹಾಕ್ಸಿ ಲೊಟ ಹಾಕ್ಸ್ಬಿಟ್ಟು ಅದಕ್ಕೆ ನಾವು ಅರ್ಶನ ಹಾಕುವಾಗ DAP ಯೂಸ್ ಮಾಡ್ತೀವಿ. ಒಂದು ಏಕರಕ್ಕೆ ಏನೋ ಒಂದು 2-3 ಮೂಟೆನಾರು ಉಪಯೋಗಿಸ್ತೀವಿ. DAP ಹಾಕ್ಬಿಟ್ಟು ಏರಲ್ಲಿ ಅರ್ಶನ ಹಾಕ್ತೀವಿ. ಬಿತ್ತನೆ ಮಾಡಿ ಸಾಲಿಗೆ 3 ಅಡಿ ಗ್ಯಾಪ್, ಮುಕ್ಕಾಲಡಿ ಗಿಡಕ್ಕೆ ಅಷ್ಟೇ. ಮುಕ್ಕಾಲಡಿ ಇದ್ರೆ ಸಾಕು. ಮುಕ್ಕಾಲಡಿ ಅಂದ್ರೆ ಬಿತ್ತನೆ ಎಲ್ಲಾನು ಕೂಡ ಕೈಯಲ್ಲೇ ಮಾಡ್ತೀರಾ? ಕೈಯಲ್ಲೇ ಮಾಡೋದು. ಕೈಯಲ್ಲೇ ಮಾಡೋದು. ಆಳುಗಳು ಬರ್ತಾರೆ, ಕೈಯಲ್ಲೇ ಮಾಡೋದು. ಏರಲ್ಲಿ ಅರ್ಶನ ಹಾಕ್ತೀವಿ, ಬಿತ್ತನೆ ಮಾಡ್ತೀನಿ. ಬಿತ್ತನೆ ಮಾಡ್ಬಿಟ್ಟು ಬೆಡ್ ಹಾಕ್ಬಿಟ್ಟು ಪೈಪ್ ಮಾಮೂಲಿ ಇದು ಮಾಡ್ತೀನಿ, ನಡೀತೀನಿ. ಅದು ಹೆಚ್ಚು ಕಮ್ಮಿ ಅರ್ಶನ ಹುಟ್ಟಕ್ಕೆ ನಿಮ್ಗೆ 20 ದಿನ ಬೇಕಾಗುತ್ತೆ. ಅರ್ಶನ ಹುಟ್ಟದ ಕಾಣಬೇಕು ಅಂದ್ರೆ 20 ದಿನ ಬೇಕು. 20 ದಿನ ಬೇಕು. ಲೇಬರ್ ಸಮಸ್ಯೆ ಏನು ಬರಲ್ಲ ನಮಗೆ. ನಾವು ಆಳುಗಳು ಲೇಬರ್ಗಳು ಸಿಗ್ತಾವಿಂದ ನಾವು ಎಲ್ಲ ಲೇಬರ್ ತಗೊಂಡು ಮಾಡಿಸೋದು. ಮಿಷಿನ್ ಜಾಸ್ತಿ ಉಪಯೋಗಿಸ್ಕೊಳ್ಳಲ್ಲ ನಾವು. ಅರ್ಶನ ಹಾಕಕ್ಕೂ ಅಷ್ಟೇ ಏರ್ಲೆ ಹಾಕ್ಸೋದು. ಒಬ್ರು ಮಿಷಿನ್ ಹಾಕ್ತಾರೆ, ಇದು ಮಾಡ್ತಾರೆ. ನಾವೆಲ್ಲ ಏರ್ಲೆ
ಇಷ್ಟಿನ ಗಂಟ ಡ್ರಿಪ್ಪು ಮಾಡಿರಲ್ಲ, ಮಾಮೂಲಿ ನೀರನ್ನೇ ಇದನ್ನ ಮಾಡ್ತೀವಿ ನಾವು. ಇವಾಗಂದ್ರೆ ಉಳಿತಾಯ ಆಯ್ತದೆ, ಇದು ಡ್ರಿಪ್ ಮಾಡ್ದಾಗಿಂದ ಕಟ್ಟೆ ನೀರಿಂದ ಡ್ರಿಪ್ಲಿ ಇದಾಯ್ತದೆ, ಉಳಿತಾಯ ಆಯ್ತದಲ್ಲ, ಅದರಿಂದ ಉಳಿತಾಯ ಆಯ್ತದ ಅನ್ನೋ ಒಂದು ಇದಕ್ಕೋಸ್ಕರ ಡ್ರಿಪ್ ಮಾಡಿದೀವಿ ನಾವು. ಸೇವ್ ಮಾಡೋ ಅಂದ್ಬಿಟ್ಟು 5 ಎಕರೆಗೆ ಮಾಡೋ ನೀರು 10 ಎಕರೆಗೆ ಆಯ್ತು. ಈಗ ಹನಿ ನೀರಾವರಿ ಪದ್ಧತಿಯಿಂದ ನಮ್ಗೆ ಆವಾಗ ಮೊದಲು ನಾವು 4 ಎಕರೆಗೆ ಮಾಡ್ತಿದ್ವಲ್ವಾ, ಇವಾಗ ಡಬಲ್ ಆಯ್ತದೆ, 8 ಎಕರೆಗೆ ಬೇಕಾದ್ರೆ ಮಾಡ್ಬೋದು. ಆ ನೀರ್ಲೆ 4 ಎಕರೆ ನೀರ್ಲಿ 8 ಎಕರೆ ಮಾಡ್ಬೋದು, 8 ಎಕರೆಗೆ ಬೇಕಾದ್ರೆ ಮಾಡ್ಬೋದು ನೀವು. ಅದರಿಂದ ಡ್ರಿಪ್ಲು ಅಷ್ಟೇ ಬೆಳೆ ಚೆನ್ನಾಗಿ ಬರುತ್ತೆ. ಬೆಳೆ ಯಾಕಂದ್ರೆ ವಸ್ತಿ ಇರುತ್ತಲ್ಲ, ಯಾವಾಗಲೂ ವಸ್ತಿ ಇರೋದ್ರಿಂದ ಡ್ರಿಪ್ಲು ಬೆಳೆ ಚೆನ್ನಾಗಿ ಬರುತ್ತೆ. ಏನು ಈಗ ಕಟ್ಟೆ ನೀರಲ್ಲಿ ಎಷ್ಟು ಇಳುವರಿ ಎತ್ಕೊತೀವಿ ನಾವು, ಡ್ರಿಪ್ಲು ಅಷ್ಟು ಇಳುವರಿ ಎತ್ತವೆ ನಾವು. ಏನು ನಮಗೇನು ಏನು ಅನಿಸಿಲ್ಲ, ನಮ್ಗೆ ಇದನ್ನ ಲಾಸ್ ಗೀಸ್ ಏನು ಅನಿಸಿಲ್ಲ, ಚೆನ್ನಾಗಿ ಬರ್ತದೆ ಬೆಳೆ. ಹನಿ ನೀರಾವರಿ ಪದ್ಧತಿಗೆ ಏನಾದರೂ ಆಟೋಮೇಷನ್ ಬಳಸ್ಕೊತೀರಣ ಅಥವಾ ಕಂಪ್ಲೀಟಾಗಿ ನೀವೇ ನಿಂತು ನೋಡ್ಕೊಂಡು ಪದ್ಧತಿನ ಬಳಸ್ಕೊತಾ ಇದ್ದೀರಾ? ನಾವೇ ನಿಂತ್ಕೊಂಡು ನೋಡ್ಕೊತೀವಿ. ಅದೇನಿಲ್ಲ, ಅದು ಗೇಟ್ ಬಾಗ್ಲು ಹೊಡೆಯೋದು ಅಷ್ಟು. ನೋಡಿ ಗೇಟ್ ಬಾಗ್ಲು ಇವತ್ತು ಏನಿದ್ರು ಇವೆರಡು ಕೊಯ್ತು ಅಂದ್ರೆ ನೆಕ್ಸ್ಟ್ ಆಪ್ ಆತ ಅಷ್ಟೇ. ಗೇಟ್ ಬಾಗ್ಲು ಅಷ್ಟೇ, ಮೊದಲು ಕಟ್ಬೇಕಾಯ್ತಲ್ಲ. ಈಗ ನೋಡಿ ಇಷ್ಟೇ ಇಲ್ಲ ಇದು ಮಾಡಿ ಇಲ್ಲಿ ಹೋಯ್ತು, ಈ ಪಾತಾಗ ಹೋಯ್ತೆ, ಇಲ್ಲಿ ಆಫ್ ಮಾಡ್ದ ಆ ಕಡೆ ಹೋಯ್ತು, ಮುಂದಕ್ಕೆ ಹೋಯ್ತೆ. ಆ ಥರ ಈ ಸರಿ ರಿಸ್ಕ್ ಇಲ್ವಲ್ಲ, ಏನಿದ್ರು ಬರೋದು ಗೇಟ್ ಬಾಗ್ಲು ಹೊಡ್ಕೊಳ್ಳೋದು, ಬೇರೆ ಕೆಲಸ ನೋಡ್ಬೋದು ನಾವು. ಈಗ ಮೊದಲ ನೀರು ಕಟ್ಕೊಂಡು ಇರ್ಬೇಕಾಯ್ತು, ಇವಾಗ ಅಂದ್ರೆ ಬೇರೆ ಕೆಲಸ ಮಾಡ್ಬೋದಲ್ಲ. ನೀವು ಮೇ ತಿಂಗಳಲ್ಲಿ ಬಿತ್ತನೆ ಮಾಡಿರ್ತೀರಣ್ಣ, ಈಗ ಜೂನ್ಗೆಲ್ಲ ಮಾನ್ಸೂನ್ ಶುರು ಆಗುತ್ತೆ, ಅವಾಗ ಅತಿಯಾದ ಮಳೆಯಿಂದ ಏನಾದ್ರು ಸಮಸ್ಯೆ ಆಗುತ್ತೆ? ಬರುತ್ತೆ ಸಮಸ್ಯೆ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ನಿಮ್ಗೆ 10ನೇ ತಿಂಗಳು ಏನಿದ್ರು ಲಿಮಿಟ್ ಇರಬೇಕು ನೀರು. ಏನಾದ್ರು ಮಳೆ ಚೆನ್ನಾಗಿ ಊದಾಗ ಬಿಡಬಾರ್ದು ಭೂಮಿಗೆ ನೀರು, ಆಫ್ ಮಾಡ್ಬೇಕು, ಮೋಟ್ರುಗಳು ಆಫ್ ಮಾಡ್ಬೇಕು. ನೀವೇನೋ ನೀವು ಏನಾದ್ರು ಮಳೆ ಜಾಸ್ತಿ ಹೋಯ್ತಿದ್ರು ನೀರು ಎತ್ತೋದು ಮಾಡೋದು, ಭೂಮಿ ಬಿಟ್ಟಾಗ ರೋಗ ಬೀಳುತ್ತೆ. ಗೆಡ್ಡೆ ರೋಗ ಅಂತ ಹೇಳಿದ್ನಲ್ಲ, ಗೆಡ್ಡೆ ರೋಗ ಬೀಳೋದು ಯಾವಾಗ ನೀರು ಕಮ್ಮಿನೇ ಕೊಡಬೇಕು. ಹೆಚ್ಚು ನೀರು ಕೊಟ್ಟಾಗ ಆಗಲ್ಲ, ಅಷ್ಟು ಕೊಳಿತೆ ಒಳಗಡೆ, ಕೊಳತಾಗ ಗೆಡ್ಡೆ ರೋಗ ಅಂತ ಬೀಳ್ತದೆ. ಮಳೆ ಹೋದಾಗ ಮಾತ್ರ ಕಂಪ್ಲೀಟ್ ನೀರುಗಳೇ ಬಿಡಬಾರ್ದು ಭೂಮಿಗೆ, ಆಫ್ ಮಾಡ್ಬೇಕು. ತ್ಯಾಮ ವಸ್ತು ಏನಿದ್ರು ಲಿಮಿಟ್ ಇರಬೇಕು. ಸುಮ್ಮನೆ ಇವತ್ತು ತ್ಯಾಮ ಮಾಡ್ತೀನಿ, ನಾಳೆನೂ ತ್ಯಾಮ ಮಾಡ್ತೀನಿ ಆ ಥರ ಇರ್ಬಾರ್ದು. ಇವತ್ತು ತ್ಯಾಮ ಮಾಡ್ತೀವಲ್ವ, ಒಣಗಿಸ್ಬೇಕನ್ನ ಒಣಗಿಸಿ ಬಿಡ್ಬೇಕು. ಸುಮ್ಮನೆ ಯಾವತ್ತು ಒಂದೇ ದಿನ ವಸ್ತಿನೇ ಇರಲಿ ಅಂತ ಬಿಡಬಾರ್ದು. ಬಿಟ್ಟಾಗ ರೋಗಗಳು ಬರ್ತವೆ. ಈಗ ಗೆಡ್ಡೆ ರೋಗಕ್ಕೆ ಪರಿಹಾರ ಏನು? ಔಷಧಿ ಇದೆ. ಔಷಧಿ ಬಿಟ್ರೆ ಕಂಟ್ರೋಲ್ ಆಗುತ್ತೆ. ಹುಳ ಇರ್ತಲ್ಲ, ಮೇಯ್ತಿರ್ತಲ್ಲ, ಗೆಡ್ಡೆ ಮೇಯ್ತಿರ್ತಲ್ಲ, ಔಷಧಿ ಬಿಟ್ಟಾಗ ಎಲ್ಲ ಇದೈತೆ ಸತ್ತೋಯ್ತವೆ ಹುಳುಗಳು. ಆವಾಗ ಏನ್ ಮಾಡುತ್ತೆ, ತಿನ್ನಷ್ಟು ಅವು ಅಷ್ಟೇ ತಿನ್ಕೊಂಡಿರ್ತವೆ, ಮುಂದಕ್ಕೆ ಹಂಗೆ ಇರ್ತವೆ. ಅದು ಏನಾದ್ರು ನಾವು ಔಷಧಿ ಮುಳ್ಳ ಅಂದ್ರೆ ನಾವು ಹಾಗೆ ಗಂಟು ಸುಮ್ಮನೆ ತಿಂತಾನೆ ಇರ್ತಾವೆ. ಹಾಗೆ ಗಂಟಲು ಹಾಗೆ ಟೈಮ್ ನಮ್ಗೆ ಏನಿದ್ರು ಅರ್ಶನ ಸಿಗಲ್ಲ, ತಿಂದು ಎಲ್ಲ ಫುಲ್ ಇದಾವೆ, ತಿನ್ಕೋತಾವ ಅವು. ಈಗ ಗೆಡ್ಡೆ ಚೆನ್ನಾಗಿ ಬಂದು ಒಳ್ಳೆ ಇಳುವರಿ ಬರಬೇಕು ಅಂತಂದ್ರೆ ಏನೆಲ್ಲ ವಿಧಾನಗಳನ್ನ ನಾವು ಪಾಲಿಸ್ಬೇಕಂದ್ರೆ ಫಸ್ಟ್ ನಿಮ್ಗೆ ಹೇಳಿದ್ರೆ ಆಡಿನ ಗೊಬ್ಬರ ಹಾಕ್ಬೇಕು. ಸ್ಟಾರ್ಟಿಂಗ್ಗೆ ಒಬ್ಬೊಬ್ರು ಗೊಬ್ಬರನೇ ಹಾಕಲ್ಲ ಭೂಮಿಗಳಿಗೆ, ಸುಮ್ಮನೆ ಉಪ್ಪು ಇದು ಹಾಕ್ಬಿಡ್ತೀವಿ ಅಂತಾರೆ, ತಪ್ಪಾರ್ದು. ಅದನ್ನು ಹಾಕ್ಬೇಕು, ಮಾಮೂಲಿ ಗೊಬ್ಬರ, ರಾಸಾಯನಿಕ ಗೊಬ್ಬರನೂ ಹಾಕ್ಬೇಕು, ನಾಡು ಗೊಬ್ಬರನೇ ಹಾಕ್ಬೇಕು ನಾವು ಜಾಸ್ತಿ. ಫಸ್ಟ್ ಸ್ಟಾರ್ಟಿಂಗು ಮಣ್ಣು ಚೆನ್ನಾಗಿ ಅದ ಮಾಡ್ಕೊಂಡು ಆಡಿನ ಗೊಬ್ಬರ, ಕುರಿ ಗೊಬ್ಬರ, ಹಸುಗಳ ಗೊಬ್ಬರ, ಯಾವುದಾದ್ರು ಗೊಬ್ಬರಗಳು ಹಾಕ್ಬೇಕು. ಗೊಬ್ಬರ ಹಾಕ್ಬಿಟ್ಟು ಫಸ್ಟ್ ಆಮೇಲೆ ಒಂದು 3 ತಿಂಗಳಾದ್ಮೇಲೆ ರಾಸಾಯನಿಕ ಗೊಬ್ಬರ ಕೊಡಬೇಕು. DAP, ಪೊಟಾಸು, ಬೇವಿನ ಹಿಂಡಿ, ಪೋರೆಟ್ ಕಾಳು, ಇನ್ನೂ ಮುಂತಾದವುಗಳವೆ. ಅಂಥವನ್ನ ನೋಡಿ ಒಂದು 3 ತಿಂಗಳಿಗೆ ನೋಡಿ ಉಪ್ಪು ಹಾಕ್ಬಿಟ್ಟು ಅರ್ಶಿನ ಚೆನ್ನಾಗಿ ಹುಟ್ಟುತ್ತೆ. ರೋಗ ಈಗ ಏನಾದ್ರು ಚೆನ್ನಾಗಿ ಬರುತ್ತೆ. ಅದು ಅರ್ಶಿನ ಏನಾಗುತ್ತೆ ಅಂದರೆ ಗೆಡ್ಡೆ ರೋಗ ಅಂತ ಬೀಳುತ್ತೆ 8ನೇ ತಿಂಗಳು ಬೇರೆ ರೋಗ, ಗೆಡ್ಡೆ ರೋಗ ಅಂತ ಬೀಳ್ತದೆ. ಆವಾಗ ನೀವು 8ನೇ ತಿಂಗಳಿಂದ 9ನೇ ತಿಂಗಳು ಅಷ್ಟನ್ನ ಚೆನ್ನಾಗಿ ನೋಡ್ಕೋಬೇಕು. ಏನಾದ್ರು ಗೆಡ್ಡೆ ರೋಗ ಬೀಳ್ತು ಅಂದರೆ ಡ್ರಿಪ್ಪಲ್ಲೇ ಔಷಧಿ ಐತೆ, ಅದು ಔಷಧಿ ಬಿಟ್ಬಿಟ್ರೆ ಗಿಡ ಅಲ್ಲಿ ಇದಾಗುತ್ತೆ, ಸತ್ತೋಗುತ್ತೆ. ಬೇರೆ ರೋಗಕ್ಕೂ ಅಷ್ಟೇ ಸೇಮ್ ಬೀಳುತ್ತೆ. ಏನು ಬೀಳುತ್ತೆ, ಈ ಸೋಗ್ಗೆ ಬೀಳುತ್ತೆ. ಈ ಸೋಗ್ಗೆ ಬಿದ್ದಾಗ ಏನು ಸೋಗು ಮಡ್ಸ್ಕತ್ತೆ. ಆವಾಗ ನೀವು ಫ್ರೈ ಮಾಡಿದಾಗ ಪುನಃ ಔಷಧಿನ ಬಿಡ್ತದೆ. ಅಡಿಲಿ ಗಿಡ ಎಲ್ಲ ಚೆನ್ನಾಗಿ ಬರ್ತದೆ. ಮೇನ್ ಪಾಯಿಂಟ್ ನಾವು ಅವೆಲ್ಲ ಅಬ್ಸರ್ವ್ ಮಾಡಬೇಕು. ಏನಿದೆ ಅರ್ಶನಕ್ಕೆ ನೀವು ಈಗ 5ನೇ ತಿಂಗಳು ಹಾಕಿದ್ರೆ 7ನೇ ತಿಂಗಳು 8ನೇ ತಿಂಗಳ ಗಂಟಲು ಯಾವುದೇ ರೋಗ ಅಟ್ಯಾಕ್ ಆಗಲ್ಲ, ವೈರಸ್ ಯಾವುದು ಅಟ್ಯಾಕ್ ಆಗಲ್ಲ. ನಿಮ್ಗೆ ಏನೇ ಒಂದು ರೋಗ ಬರ್ತದೆ ಅಂದ್ರೆ ಏನಿದ್ರು ಅದು 7ನೇ 8ನೇ ತಿಂಗಳಿಗೆ ರೋಗ ಬರೋದು. ಅಲ್ಲಿ ಗಂಟಲು ನಿಮ್ಗೆ ಯಾವ ರೋಗನೂ ಅಟ್ಯಾಕ್ ಆಗಲ್ಲ. 8ನೇ ತಿಂಗಳು ಸ್ಟಾರ್ಟ್ ಆದ್ರೆ ನೀವು 11ನೇ ತಿಂಗಳ ಗಂಟೆ ಚೆನ್ನಾಗಿ ನೋಡ್ಕೋಬೇಕು. ಅರ್ಶನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಿಮ್ಮ ಅರ್ಶನ ಬೆಳೆದಂಗೆ, ನೀವು ಅರ್ಶನ ಬಂದಂಗೆ. 12ನೇ ತಿಂಗಳ ಅರ್ಶನ ಈ ಥರ ನಿಂತುಬಿಟ್ರೆ ರೋಗ ಇಲ್ಲ ಅಂತ. ಕುಯ್ಬೇಕೀಗ ನಾವು ಈಗ ಕುಯ್ಬೇಕಲ್ಲ, ಆ ಟೈಮಲ್ಲಿ ಬಂದಿದ್ರಲ್ಲ ನೀವು, ಆವಾಗ ಇವಾಗ ಸ್ವಲ್ಪ ಒಣಗ್ತದೆ. ಏನಾದ್ರು ಇದೇ ಅರ್ಶನ ಏನಾದ್ರು ಫುಲ್ಲು ಕುಸ್ತೋಗ್ಬಿಟ್ರೆ ರೋಗ ಅಂತ. ಈ ಥರ ನಿಂತಿದ್ರೆ ಏನು ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಹಾಗೆ ಮುಂಚೆ ಬೇಕಾದ್ರೆ ಅಂದ್ಬಿಡ್ತೀವಿ ನಾವು ಗೆಡ್ಡೆ ಒಳಗೆ ಆಗಿದೆ ಅಂತ. ನಮ್ಗೆ ಕಾಣ್ತಿರಲ್ಲ ಗೆಡ್ಡೆ, ನಾವು ಆಗ ಹೇಳ್ಬಿಡ್ತೀವಿ ಮೇಲೆ ನೋಡ್ಬಿಟ್ಟು ಮುಂಕಡೆ ಅರ್ಶನ ಈ ಥರ ಅಂದ್ಬಿಟ್ಟು. ಏನಾದ್ರು ಸ್ವಲ್ಪ ಕುಗ್ಗೋಗಿದ್ರೆ ಇದು ಅರ್ಶನ ರೋಗ, ಇದು ಮೇಲೆ ನೋಡ್ಬಿಟ್ಟು ಹೇಳ್ಬೋದು. ಒಂದು 4-5 ವರ್ಷ ಇದು ಎಕ್ಸ್ಪೀರಿಯನ್ಸ್ ಇದ್ಬಿಟ್ರೆ ಮೇಲ್ಗಡೆ ನೋಡ್ಬಿಟ್ಟು ಹೇಳ್ಬೋದು ಇದು ಅರ್ಶನ ಹೆಂಗಿದ್ದು, ಏನು ಇಳುವರಿ ಹೆಂಗ್ ಬರ್ತದೆ ಅಂತ ಬೇಕಾದ್ರೆ ನಾವು ಇದು ಅಂತರ ಬೆಳೆ ಬೆಳಿಬೋದು. ಮೆಣಸಿ ಹಾಕ್ಬೋದು, ತೊಗರಿ ಹಾಕ್ಬೋದು, ಮೆಣಸಿ ತೊಗರಿ ಇಂಥವು ಹಾಕ್ಬೋದು.
ಇಂಥವಂದ್ರೆ ಈಗ ನೀವು ತಗರಿ ಸುತ್ತ ಹಾಕೋದು ನೋಡಿ, ನಾವ್ ಹಾಕಿದೀವಲ್ಲ ಸುತ್ತ ತಗರಿ ಹಾಕೋದು. ಮೆಣಸಿ ಹಾಕಕ್ಕಾಗಲ್ಲ, ಮೆಣಸಿ ಏನೋ ಅಲ್ಲೊಂದು ಇಲ್ಲೊಂದು ಹಾಕೋದು. ಮೆಣಸಿ ಏಕ ಹಾಕ್ತಾರೆ ಅಷ್ಟು ಸ್ವಲ್ಪ ರೋಗ ಜಾಸ್ತಿ ಬೀಳುತ್ತೆ, ರೋಗ ಜಾಸ್ತಿ ಬೀಳುತ್ತೆ ಮೆಣಸಿ ಸ್ವಲ್ಪ ಯಾವ್ದೇ ಒಬ್ಬ ರೈತ ಆಗ್ಲಿ ಅರ್ಶನ ಹಾಕುವಾಗ ಅವನ್ ಸ್ವಲ್ಪ ಎಚ್ಚೆತ್ತವಾಗಿರ್ಬೇಕು. ಮೆಣಸಿ ಜಾಸ್ತಿ ಹಾಕ್ಬೇಡಿ ಅರ್ಶನಕ್ಕೆ. ಮೆಣಸಿ ಹಾಕ್ತಾನೆ ಸ್ವಲ್ಪ ರೋಗ ಅರ್ಶನಕ್ಕೆ ಗೆಡ್ಡೆ ಕಟ್ಟಲ್ಲ. ಅರ್ಶನ ಇವಾಗ ನಾಲ್ಕವನೇ ಮೆಣಸಿ ಅಂದ್ರೆ ಇಲ್ಲಿ ನೋಡಿ, ಇವಾಗ ನಾಲ್ಕವನೇ ಅಲ್ವಾ, ಇವಾಗ ನಾನು ಆಗಿವಾಗ ಆ ಕಡೆ ಇರೋ ಅರ್ಶನ ಈ ಕಡೆ ಇರಲ್ಲ, ಸಾರ ಎಲ್ಲಾನು ಇದೆ ಎತ್ಕತ್ತೆ. ಅರ್ಶನಕ್ಕೆ ಅಪರ ಕೊಡಲ್ಲ, ಸಾರ ಕೊಡಲ್ಲ. ಅದನ್ನ ಮೆಣಸಿನ ಇಲ್ಲಿ ನಾನು ಇಲ್ಲೊಂದು ಹಾಕಾನಿ ಅಲ್ಲೊಂದು ಹಾಕಾನಿ ಆ ತರ ಹಾಕಿದ್ರೆ ಅರ್ಶನ ಪ್ರಾಬ್ಲಮ್ ಆಗಲ್ಲ. ಅಷ್ಟೇ ಮನೆಗೆ ಮಾತ್ರ ಹಾಕಿ ಅರ್ಶನ. ಮೆಣಸಿ ಏಕ ಎಲ್ಲ ಫುಲ್ ಹಾಕ್ಬೇಡಿ, ತಗರಿ ಬೇಕಾದ್ರೆ ಸುತ್ತ ಹಾಕಿ, ಪ್ರಾಬ್ಲಮ್ ಏನೂ ಇಲ್ಲ. ತೆವ್ರ ಮೇಲೆ ಸುತ್ತ ತಗರಿ ಹಾಕ್ಬೋದು, ಅರ್ಶನಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಮೆಣಸಿ ಹಾಕ್ಬಾರ್ದು. ಅಂದ್ರೆ ಈಗ 3 ಅಡಿ ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ಅಲ್ಲಿ ಏನು ಹಾಕ್ತಾರೆ, ರೈತರು ಹಾಕ್ತಾರೆ. ಅವ್ರು ಗೊತ್ತಿಲ್ಲದೆ ಇರೋರು ಹೊಸ್ತಾಗ ಅರ್ಶನ ಹಾಕೋರು ಅವ್ರೇನ್ ಮಾಡ್ತಾರೆ, ಗ್ಯಾಪ್ ಅದೆಲ್ಲ ಬಿಡು ಬರ್ಲಿ, ಏನಾದ್ರು ಮೆಣಸಿ ಬರ್ಲಿ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಏಕ ನೆಟ್ಬಿಡ್ತಾರೆ ಮೆಣಸಿ. ಅವ್ರೇನ್ ಮಾಡ್ತಾರೆ, ಮೆಣಸಿ ಬರ್ತದೆ, ಮೆಣಸಿನೂ ಕಿತ್ತು ಅದನ್ನು ಹಾಕ್ತಾರೆ, ಇದು ಮಾಡ್ತಾರೆ, ಮಾರ್ತಾರೆ. ಅದು ಅರ್ಶನ ಆಗಿವಾಗ ಏನಾಗಿರುತ್ತೆ ಅಂದ್ರೆ ರೋಗ ಬಿದ್ದಿರುತ್ತೆ ಗೆಡ್ಡೆಗ. ಇವಾಗ ರೋಗ ಬಿಡದೆ ಹೋದ್ರು ದಪ್ಪ ಇರಲ್ಲ ಗೆಡ್ಡೆ, ಸಣ್ಣವಾಗಿರುತ್ತೆ. ಯಾಕಂದ್ರೆ ನೀವು ಹಾಕಿರೋ ಉಪ್ಪು ಸಾರ ಎಲ್ಲಾನು ಅದು ಮೆಣಸಿನ ಎತ್ಕೊಂಡಿರ್ತಲ್ಲ, ಅದರಿಂದ ಅರ್ಶನಕ್ಕೆ ಅಂತ ಇಳುವರಿ ಬಿಡಲ್ಲ. ಈಗ 1 ಎಕರೆಗೆ ಅರ್ಶನ ಏನ್ ಇಳುವರಿ ಬರ್ಬೋದು ಅಣ್ಣ? ಎಷ್ಟು ಕ್ವಿಂಟಲ್ ಅರ್ಶನ ಬೀಳ್ಬೋದು 1 ಎಕರೆಕ್ಕೆ? 1 ಎಕರೆಕ್ಕೆ ನೀವು ಬೆಳಿತೀವಿ ಅಂದ್ರೆ 150 ಅಂಡ ಬೆಳಿಬೋದು. ಚೆನ್ನಾಗಿ ಬೆಳಿತೀನಿ ಅಂದ್ರೆ 200 ಅಂಡ ಅರ್ಶನ ಬೆಳಿಬೋದು ನೀವು. ಚೆನ್ನಾಗಿ ರೋಗನೇ ಇಲ್ಲ, ನನ್ನ ಅರ್ಶನಕ್ಕೆ ರೋಗನೇ ಇಲ್ಲ. ಚೆನ್ನಾಗಿ ಹೆಚ್ಚು ಕಮ್ಮಿ 5ನೇ ತಿಂಗಳು ಹಾಕ್ಬಿಟ್ಟು ಜನವರಿ 15ಕ್ಕೆ ನೀವು ಸೋಗು ಕುಯ್ಸ್ತಾರೆ, ಏನು ರೋಗ ಈಗ ಏನು ಇಲ್ಲ ಅಂದ್ರೆ ಬೆಳೆದವ್ರು ನಮ್ಮ ಕಡೆನೇ ಬೆಳೆದವ್ರೆ. ನಾನು ಕೂಡ ಹಾಕಿದ್ದೀನಿ. ಹೆಚ್ಚು ಕಮ್ಮಿ 190 ಅಂಡೆ ಬೆಳೆದವನು ಏಕರಕ್ಕೆ. ಒಂದು ಏಕರಕ್ಕೆ 190 ಅಂಡೆ ಬೆಳೆದವನು. 190 ಅಂಡೆ ಅಂದ್ರೆ ಎಷ್ಟು ಕ್ವಿಂಟಲ್ ಬರುತ್ತೆ ಇವಾಗ ಲೆಕ್ಕ ಹಾಕಿ? 4 ಅಂಡಾಗ 1 ಕ್ವಿಂಟಲ್ ಬರುತ್ತೆ ಬೇಯಿಸ್ಬಿಟ್ರೆ. 4 ಅಂಡಾಗ ಡಿವೈಡ್ ಮಾಡ್ಕೊಳ್ಳಿ, ಆ ಥರ ಬೆಳಿಬೋದು. ಮ್ಯಾಕ್ಸಿಮಮ್ ಅಂದ್ರೆ ನೀವು ಹೆಚ್ಚಿಗೆ ಒಂದು 40 ಕ್ವಿಂಟಲ್ 30-40 ಬೆಳಿಬೋದು. ಈಗ ನೀವು ಅರ್ಶನ ಏನು ನಿಮ್ಗೆ ಪರವಾಗಿಲ್ಲ ಅಂದ್ರೆ ಒಂದು 120-130 ಅಂಡನಾರು ಆಗ್ಬೇಕು 1 ಎಕರೆಕ್ಕೆ. ಆ ಥರ ಹಾಕ್ದಾಗ ಪರವಾಗಿಲ್ಲ, ಒಂದು ಲೆವೆಲ್ಲಿ ಇರ್ತದೆ. ಏನಾದ್ರು 40-50 ಅಂಡಾಗ ಬಂದ್ಬಿಟ್ರೆ ಲಾಸೆ. ನಾವು 1 ವರ್ಷ ಕಾಯ್ಕೊಂಡಿದ್ರು ಅದು ಲಾಸೆ ನಮ್ಗೆ. ಏನಿದ್ರು ಒಂದು 120-130 ಅಂಡನಾರು ಬಿಡಬೇಕು, ಪರವಾಗಿಲ್ಲ. ಒಂದು ಲೆವೆಲ್ ಅದು, ಲಾಭ ಏನಿಲ್ಲ, ಒಂದು ಲೆವೆಲ್ ಅದು. ನಿಮ್ಗೆ ಇನ್ನೂ ನಂಗೆ ಚೆನ್ನಾಗಿ ಇಳುವರಿ ಬೀಳುದು ಅಂದ್ರೆ 190 ಅಂಡ ಗಂಟು ಬೆಳೆದವ್ರೆ ನಮ್ಮ ಏರಿಯಾದಲ್ಲೇ ಬೆಳೆದವ್ರೆ. ನಾವು ಬೆಳೆದಾವಿ, ವರ್ಷ ಬೆಳೆಯೋಕ್ಕಾಗಲ್ಲ. ಏನ ಈಗ ಒಂದು 150 ಅಂಡ ಒಟ್ಟು ನಾ ಹೇಳ್ತೀನಿ, ಗ್ಯಾರಂಟಿ ಕೊಡ್ತೀನಿ. ನಾನು ಏಕರಿಗೆ 150 ಅಂಡ ಬೆಳೆದೀನಿ. 1 ಎಕರೆಗೆ ಎಷ್ಟು ಖರ್ಚು ಬೀಳ್ಬೋದು ಮತ್ತೆ ಎಷ್ಟು ಅದು? 1 ಎಕರೆ 2 ಎಕರೆಗೆ ಹಾಕಿದ್ದೀನಿ ನಾನು ಅರ್ಶನ. 2 ಎಕರೆಗೆ ಹಾಕಿದ್ದೀನಲ್ವ ನಾನು ಅರ್ಶನ. ನಾನು ಹಾಕ್ತಾವಿಂದ ಸೋಗು ಕುಯ್ದು ಅಗೆವರೆಗೆ 1.5 ಲಕ್ಷ ಬೇಕು ನಂಗೆ. 2 ಎಕರೆಗೆ 1.5 ಲಕ್ಷ ರೂಪಾಯಿ ನಂಗೆ ಖರ್ಚೇ ಬೇಕು. 1 ಎಕರೆ ಬೇಕು ನನ್ಗೆ ಅರ್ಶನ ಸೋಗು ಕೂದು ಅಗಿಸೋ ಹೊತ್ತಿಗೆ 70,000 ಬೇಕಾಗುತ್ತೆ ನಂಗೆ. ಅರ್ಶನ ಅಗದು ಕುಯ್ಸಿ ಬೇಯಿಸೋ ಹೊತ್ತಿಗೆ ಕಟಾವಲ್ಲೇ ಜಾಸ್ತಿ. ನಮ್ಗೆ ಹಾಕುವಾಗ ಏನ್ ಮಾಡ್ತೀವಿ, ಹಾಕ್ತೀವಿ, ಪುನಃ ಉಪ್ಪು ಹಾಕ್ತೀವಿ, ಅದ್ಬಿಟ್ರೆ ಏನಿಲ್ಲ. ನಾವು ಕಟಾವು ಮಾಡುವಾಗ ಸೋಗು ಕುಯ್ಯೋ ಕಾಳು, ಅಗ್ಗೆ ಕಾಳು, ಅದನ್ನ ಬಡಿಯೋ ಕಾಳು, ಮುರಿಯೋ ಕಾಳು ತಗೋ ಹಾಕಕ್ ಟ್ಯಾಕ್ಟ್ರು, ಬೇಯಿಸಕ್ ಮಿಷಿನು, ಎಲ್ಲಾ ಖರ್ಚೆಲ್ಲ ಕಳಿಬೇಕಲ್ವ ನಾವು. ಎಲ್ಲ ಖರ್ಚೆಲ್ಲ ಕಳೆದ್ರೆ ನಮ್ಗೆ ಲಾಸ್ಟ್ಲಿ ಕಟಾವು ಟೈಮ್ಲೆ ದುಡ್ಡು ಜಾಸ್ತಿ ಬೇಕಾಗಿತ್ತು. ಆವಾಗಲೇ ದುಡ್ಡು ಜಾಸ್ತಿ ಹಿಡಿಯೋದು. ಅಷ್ಟು ನಮ್ಗೆ ಯಾವಾಗಲೂ ಒಂದು ಕ್ವಿಂಟಲ್ಗೆ 10,000 ಇರಬೇಕು. ಕ್ವಿಂಟಲ್ಗೆ 10,000 ಇದ್ದಾಗ ನಾವು ರೈತರುಗಳು ಏನು ಅಂದ್ರೆ ಲೆಕ್ಕ ಕಳೋದು, ಒಂದು ಕ್ವಿಂಟಲ್ಗೆ 3,000-4,000 ಸಾವಿರ ಲಾಗೊಡ್ಬೇಕು, ಖರ್ಚು ಬೇಕು. ಇವಾಗ ಈಗ ಹೆಚ್ಚು ಕಮ್ಮಿ ಒಬ್ಬ ರೈತ ಒಂದು 50 ಕ್ವಿಂಟಲ್ ಅರ್ಶನ ಆಯ್ತಲ್ವಾ, 50 ಕ್ವಿಂಟಲ್ ಅರ್ಶನದಲ್ಲಿ ಅವ 1 ಕ್ವಿಂಟಲ್ಗೆ 10,000 ಹೋಯ್ತು ಅರ್ಶನ. 10,000 ಹೋದ್ರೆ 3,000-4,000 ಸಾವಿರ ಖರ್ಚು ಆಯ್ತು ಅವ್ನಿಗೆ, 6,000 ಮಿಚ್ಚ ಆಯ್ತು. 10 ಕ್ವಿಂಟಲ್ಗೆ 1 ಲಕ್ಷ, 10,000 ಕೊಟ್ಟು ನೀವು 1 ಲಕ್ಷ ಆದ್ರೆ 1 ಲಕ್ಷ ಆದ್ರೂ ನಮ್ಗೆ 40,000 ಖರ್ಚು ಹೋಯ್ತಾ, 60,000 ಮಿಚ್ಚ ಆಯ್ತು ನಮ್ಗೆ. ನಮ್ಗೆ ಮಿಚ್ಚಾಗೋ ದುಡ್ಡು 60,000 ಮಿನಿಮಮ್ 10,000 ಇರ್ಲೇಬೇಕು ಅರ್ಶನ. ಇವಾಗ ನೋಡಿ, ಇವಾಗ ನಿಮ್ಗೆ 4,000 ಖರ್ಚು ಆಯ್ತಲ್ವಾ, ಒಬ್ಬ ರೈತನಿಗೆ 6,000 ಸಿಕ್ತೆ, ಅವ್ನು ಹೆಂಗೆ ಹೆಚ್ಚು ಕಮ್ಮಿ ಅಲ್ವಾ, 1 ವರ್ಷದ ಬೆಳೆ ಅಲ್ವಾ ಇದು, ಒಂದು ವರ್ಷ ಗಂಟೆ ಇರ್ಬೇಕು. ಇವಾಗ ನಾವು ನಂದು ಈಗ 1 ಲಕ್ಷಕ್ಕೆ ಬೆಳೆದಲ್ವಾ, ನೀವು ಅನ್ಕೋದು, ಯಾವನು ಅನ್ಕೋದು 1 ಲಕ್ಷಕ್ಕೆ ಸಿಕ್ತಲ್ಲ ಅವನಿಗಂತ ಅಂದ್ರೆ ನನ್ಗೆ ಲಾಗುಡೆ 40,000 ಹೋಗಿರ್ತಾರೆ, ನಂಗೆ ಸಿಕ್ಕದ 60,000, ನಂಗೆ 60,000 ಸಿಕ್ಕದ. ಅಂದ್ರೆ 60,000 ಲಾಭ ಅನ್ಕೋಬಿಡಿ ನಾವು. ಅಂದ್ರೆ ನಾವು ಇರ್ತೀವಲ್ಲ, ನಾವು ಸಣ್ಣಗಂಟು ಬೆಳಗನ ಅದಕ್ಕೆ ಗೇದು ಎಲ್ಲ ಮಾಡಿರ್ತೀವಲ್ಲ ನಾವು, ಎಲ್ಲ ಇದಿರುತ್ತಲ್ಲ ನಮ್ದು ಸಾಮಾನ್ಯದ ಇರುತ್ತಲ್ಲ. 60,000 ಸುಮ್ಮನೆ ಬಂದ್ಬಿಡಲ್ಲ ಅದು. ನಾವು 1 ವರ್ಷ ಇರ್ತೀವಲ್ಲ ಜೊತೆಲಿ, ಅದಕ್ಕೆ ನೀರು ಎಲ್ಲ ಲೆಕ್ಕಬೇಕಲ್ಲ. ಏನಪ್ಪ ಅಂದ್ರೆ ಒಬ್ಬ ರೈತನಿಗೆ ಕಂಬಳ ಸಿಕ್ಕುತ್ತೆ ನನಗೆ. ಒಂದು ಜಿನ್ಕ ಒಂದು 600-700 ರೂಪಾಯಿ ಕಂಬಳ ಸಿಕ್ತಂಗೆ ಲೆಕ್ಕ ಅಷ್ಟೇ. ಒಬ್ಬಂತ ಹೋಗಿ ನಾವು ಇರಾಕಿಂತ ಕೂಲಿಂಗ್ ಮಾಡಕ್ಕಿಂತ ನಮ್ಮ ಭೂಮಿ ಇದ್ರೆ ನಾವು ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಹತ್ರ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಭೂಮಿನ. ನಾವು ಭೂಮಿ ಹೆಂಗ್ ನೋಡ್ಕೊಳವು ಹಂಗೆ ಭೂಮಿ ನಮ್ ನೋಡ್ಕೊತಾರೆ. ಅದು ಕಟಾವ್ ಶುರು ಆಗುತ್ತೆ ಜನವರಿ ಸ್ಟಾರ್ಟ್ ಆಗುತ್ತೆ. ಜನವರಿ 15ನೇ ತಾರೀಕು ಸೋಗು ಕುಯ್ತೀವಿ, ಮೇಲ್ಗಡೆ ಸೋಗು ಕುಯ್ತೀವಿ. ಅದಾದ 15 ದಿನಕ್ಕೆ ಆಗಿತೀವಿ ಅಷ್ಟೇ. ಅಂದ್ರೆ 15 ದಿನ ಸೋಗೆಲ್ಲ ಕೂದಾದ್ಮೇಲೆ ಕ್ಲೀನ್ ಮಾಡ್ಬೇಕಲ್ಲ, ಎಲ್ಲ ಸೋಗ್ನೆಲ್ಲ ಎತ್ತಿ ಸೈಡ್ಗೆ ಹಾಕ್ಬೇಕಲ್ಲ, ಎಲ್ಲ ಎತ್ತಾಕ್ಬಿಟ್ಟು ನೀರೆಲ್ಲ ಬಿಟ್ಬಿಟ್ಟು ಪೈಪ್ನೆಲ್ಲ ಎತ್ತಾಕ್ಬಿಟ್ಟು ಆಗಿತೀವಿ.
ಅಗದ್ಬಿಟ್ಟು ಗುಡ್ಡೆ ಹಾಕತ್ತೀನಿ, ಗುಡ್ಡೆ ಹಾಕ್ಬಿಟ್ಟು ಬೇಯಿಸ್ತೀವಿ ಅರ್ಶನ. ಓಕೆ. ಅರ್ಶನ ಬೇಯಿಸ್ತೀವಿ. ಓಕೆ. ಅರ್ಶನ ಬೇಯಿಸಿದ ತಕ್ಷಣ ಒಂದು 15 ದಿನ ಬಿಟ್ಬಿಡ್ತೀವಿ ಎಲ್ಲ ಕಳದಲ್ಲೇ ಬಿಟ್ಟು ಅಂದ್ರೆ ಒಣಗಿ ಡ್ರೈ ಆಗುತ್ತೆ. ಅದು ಡ್ರೈ ಆದ್ಮೇಲೆ ಮಾರ್ಕೆಟ್ಗೆ ಹಾಕ್ತೀವಿ. ಡ್ರೈ ಆದ್ಮೇಲೆ ಮಾರ್ಕೆಟ್ಗೆ ಹಾಕ್ತೀವಿ. ಮಾರ್ಕೆಟ್ಲಿ ಏನು ನಾವು ಕಷ್ಟಪಟ್ಟಿರೋದಲ್ಲ, ನಾವು ಏನು ಮಾಡಬೇಕು, ರೋಗ ಔಷಧಿ ಎಲ್ಲ ಹೊಡಿತೀವಿ. ಬೆಳೆ ಸಿಕ್ಕೋದಲ್ಲ ಮಾರ್ಕೆಟ್ಲೆ, ನಮ್ಗೆ ಮಾರ್ಕೆಟ್ಲೆ ಅವೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕು ನಾವು. ನಮ್ಮ ಕೈಲಿಲ್ಲ ಅವು. ಅರ್ಶನ ಬೆಳೆದ್ ಮಾತ್ರ ನಮ್ಮ ಕೈಲದೆ. ನಮ್ಗೆ ಏನೇನು ಬೆಲೆ ಎಷ್ಟು ಸಿಕ್ಬೇಕು ಅನ್ನೋದೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕು ನಾವು. ಅಲ್ಲಿ ತಮಿಳ್ನಾಡು ಆಗ್ಬೋದು ಎಲ್ಲರೂ ಎತ್ಕೋಗ್ತೀವಿ. ಆವತ್ತಿನ ರೈಟ್ ಎಷ್ಟಿದ್ದು ಅಷ್ಟು ಕೊಟ್ಬಿಟ್ಟು ಬರ್ತೀನಿ. 5,000 ಅಂದ್ರೆ 5,000 ಕೊಡ್ಬೇಕು, 10,000 ಅಂದ್ರೆ 10,000 ಕೊಡ್ಬೇಕು. ಆವಾಗ ಏನು ಮಾಡೋಕ್ಕಾಗಲ್ಲ ನಾವು ರೈತ. ಚಾಮರಾಜನಗರದಲ್ಲಿ ಮಾರ್ಕೆಟ್ ಅಂತ ಯಾವುದು ಇಲ್ಲ. ಚಾಮರಾಜನಗರದಲ್ಲೂ ಐತೆ ಮಾರ್ಕೆಟು. ಚಾಮರಾಜನಗರಕ್ಕೂ ಹಾಕ್ಬೋದು, ತಮಿಳ್ನಾಡಿಗೂ ಹಾಕ್ಬೋದು. ಒಬ್ಬೊಬ್ರು ಬಂದು ಇಲ್ಲೇ ಬಂದು ತಗೋ ಲೋಕಲ್ ಬಂದು ತಗೋ ಹೋಗ್ತಾರೆ. ಯಾರೇ ಬಂದ್ರು ಎಷ್ಟೇ ಬಂದ್ರು ಅಷ್ಟೇ ಆವತ್ತಿನ ರೈಟ್ ಹಾಕೊಡ್ತಾರೆ ನಮ್ಗೆ ಅಷ್ಟೇ. ಅಂದ್ರೆ ಈಗ ಇಲ್ಲಿ ಬಂದು ಪಿಕ್ ಮಾಡೋದಕ್ಕೂ ನೀವು ತಗೊಂಡೋಗಿ ಮಾರ್ಕೆಟ್ ಹಾಕೋದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏನ್ ಡಿಫ್ರೆಂಟ್ ಇರಲ್ಲ. ಕ್ವಿಂಟಾಲ್ಗೆ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಅಂದ್ರೆ ಹೊರಗಡೆ ಮಾರ್ಕೆಟ್ ತಗೊಂಡೋಗ ಹಾಕ್ತಾರೆ, ದುಡ್ಡು ಅಲ್ಲೇ ಬರುತ್ತೆ, ಅಮೌಂಟ್ ಅಲ್ಲೇ ಬರುತ್ತೆ. ಹಿಂಗಂದ್ರೆ ಈಗ ಮಾರ್ಕೆಟ್ಗೆ ಹಾಕ್ತಾಗ ಒಟ್ಟಿಗೆ ಬರುತ್ತೆ ದುಡ್ಡು ನಮ್ಗೆ, ಒಟ್ಟಿಗೆ ಬರುತ್ತಲ್ವಾ. ಅದರಿಂದ ಏನಾದ್ರು ಒಟ್ಟಿಗೆ ಯಾರು ಬಂದಾಗ ಏನಾರು ಒಂದು ಯಾರು ಮುಂದೆ ಏನಾರು ಮಾಡ್ಬೋದು. ಸುಮ್ಮನೆ 20,000 30,000 ಕೊಟ್ಟಾಗ ಏನು ಅಂತ ಲಾಗ ಸಿಗಲ್ವಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಜಾಸ್ತಿ ರೈತರುಗಳೆಲ್ಲ ಏನ್ ಮಾಡ್ತಾರೆ, ಮಾರ್ಕೆಟ್ಗೆ ಜಾಸ್ತಿ. ನಗರದಲ್ಲಿ ಐತೆ ನಮ್ದು, ನಗರಕ್ಕೆ ಹಾಕ್ತಾರೆ. ನಗರಕ್ಕೆ ಹಾಕ್ತಾರೆ. ತಮಿಳ್ನಾಡು ಅಲ್ಗೂ ಹಾಕ್ತಾರೆ, ತಮಿಳ್ನಾಡು ಹಾಕ್ತಾರೆ ಮಾರ್ಕೆಟ್. ನೀವು ಜಾಸ್ತಿ ಯಾವ್ದು ಫಾಲೋ ಮಾಡ್ತೀರಿ? ನಾವು ನಗರಕ್ಕೂ ಹಾಕ್ತೀವಿ. ಇಲ್ಲಿ ಲೋಕಲ್ಲಿ ಬಂದು ನಾವೇನಾರು ಅವ್ರು ಬಂದು ಇಷ್ಟು ಜನಕ ಅಂತ ಇರ್ತಾರೆ, ಒಂದು 4 ಜನ 5 ಜನ ಕೊಟ್ಬಿಡ್ತೀವಿ ಅಂತ ನಾವು. ಯಾಕಂದ್ರೆ ಸುಮಾರು ಜನ ಇರ್ತೀವಿಲ್ಲ, ನೋಡಿರ್ತೀವಿಲ್ಲ, ಗೊತ್ತಿರ್ತಲ್ಲ ವ್ಯಾಪಾರದಸ್ಥರು ಯಾರು ಹೆಂಗಂಗೆ ಏನಂತ. ಏನಾರು ಅವ್ರೇನಾರು ಒಂದು 15 ದಿನದ ಒಳಗೆ ನಿಮ್ಗೆ ಅಮೌಂಟ್ ಕೊಟ್ಬಿಡ್ತೀವಿ ಅಂದ್ರೆ ಕೊಟ್ಬಿಡ್ತೀವಿ. ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಇವಾಗ ಅರ್ಶನ 12,000 ಆಯ್ತು. ಈಗ ಅರ್ಶನ 12,000, ಹೋದ ವರ್ಷ 19,000 ಇತ್ತು. 12,000 ಇರೋದು 15,000 ಆದ್ರೂ ಆಗೋದು, 12,000 ಇರೋದು 10,000 8,000 ಆದ್ರೂ ಆಗೋದು. ಅದು ಹೇಳಕ್ಕಾಗಲ್ಲ. ಅಲ್ಲಿನ ತೂಕದಲ್ಲಿ ಮೋಸ ಆಗಲ್ಲ. ಅಲ್ಲಿ ನಾವು ನೋಡ್ಕೊಂಡಿರ್ಬೇಕು, ರೈತರುಗಳು ಎಚ್ಚೆತ್ತವಾಗಿರ್ಬೇಕು ನಾವು. ಇವಾಗ ಹೆಂಗಂದ್ರೆ ಮಾರ್ಕೆಟ್ ಹೋಗ್ತೀವಲ್ವಾ, ಫಸ್ಟ್ ನಾವಿಲ್ಲಿ ಅಷ್ಟನ್ನ ನಾವು ನಮ್ದು ಇರುತ್ತೆ, ನಾವೊಂದು ಸ್ಕೇಲ್ ತಗೋಬೇಕು, ನಾವು ತೂಕ ಹಾಕ್ಬೇಕು. ಅಲ್ಲೂ ಇಷ್ಟೇ ಬಂತ ಏನ ಇವಾಗ ಒಂದು 40 ಕ್ವಿಂಟಲ್ಗ ಏನೋ ಒಂದು 10 kg 20 kg ಡಿಫ್ರೆಂಟ್ ಬಂದ್ರೆ ಓಕೆ. ಏನಾರು 10 ಕ್ವಿಂಟಲ್ ಡಿಫ್ರೆಂಟ್ ಬಂದ್ರೆ ಮೋಸ ಅಂತ. ಅದು ರೈತರಿಗೆ ಮೋಸ ನಡೀತಿರೋದು ಈಗ ಎಲ್ಲೆಲ್ಲೋದ್ರು. ವ್ಯಾಪಾರದಸ್ಥರು ಮುಂದೆ ಬರೋಕೆ ರೈತರ ಕಾರಣ. ರೈತರ ಕಾರಣ ವ್ಯಾಪಾರದಸ್ಥರು ಮುಂದೆ ಬರೋಕೆ. ರೈತರುಗಳಿಗೆ ವ್ಯಾಪಾರದಸ್ಥರು ಯಾರಾಗ್ಲಿ ನಾವು ಏನ್ ಹೇಳಿದ್ರೆ ಮೋಸ ಮಾಡಬೇಡಿ, ಮೋಸ ಮಾತ್ರ ಮಾಡಬೇಡಿ. ಯಾಕಂದ್ರೆ ರೈತ ಸಣ್ಣ ಬೆಳಗನ ಹೊಸಿ ಕಷ್ಟ ಬಿದ್ದಿರಲ್ಲ. ಈ ವರ್ಷ ನಾನು ಹಾಕಿ ಬೆಳಿತೀನಿ ಅನ್ನಕ್ಕೆ ಹೊಸಿ ಬಂಡವಾಳ ಹಾಕಿದಾನ. ಅದೆಷ್ಟು ಸಾಲನೇ ಎಷ್ಟು ಜನ ಮಾಡಿದಾರೋ, 3 ರೂಪಾಯಿ ಬಡ್ಡಿ ಸಾಲನ ಅದೆಷ್ಟು ಜನ ಮಾಡಿದಾರೋ. ಮಾಡಿ ಅದಕ್ಕೆ ಬಡ್ಡಿ ಕಟ್ಟಿ ಅವ್ನಿಗೆ ಸಿಕ್ಕಿ ಅವ ಎಡ್ತಿ ಮಕ್ಕ ಸಾಕಿ ರೈತರ ಕಷ್ಟ, ರೈತರಿಗೆ ಏನೋ ಕಷ್ಟ ಅದ. ರೈತ ಯಾವ ಲಾಭದಲ್ಲಿದ್ದ ನಡಿ, ಯಾರು ಲಾಭದಲ್ಲಿಲ್ಲ. ಹೇಳೋದು ಯೂಟ್ಯೂಬ್ಲಿ ಯಾವನ ಹೇಳೋದು, ನಾನು ತೋಟದಲ್ಲಿ ನಾನು ಅಷ್ಟು ಕೋಟಿಗೆ ಬೆಳೆದಿ, ಲಕ್ಷಕ್ಕೆ ಬೆಳೆದಿ, ಅವೆಲ್ಲ ಸುಳ್ಳು ಬಿಡಿ. ನಾವು ಹಾಕ ಬೆಳೆಲಿ ಕೋಟಿ ಎಲ್ಲ ಬೆಳೆಯಕ್ಕಾಗಲ್ಲ ಸರ್. ಏನಿದ್ರು 1 ಲಕ್ಷ 2 ಲಕ್ಷ ಅದ್ರೊಳಗೆ. ಕೋಟಿ ಏನಾದ್ರು ಬೆಳಿಬೇಕಂದ್ರೆ ಬಂಗಿಂಗಿ ಸೊಪ್ಪು ಹಾಕ್ಬೇಕಷ್ಟೇ. ಅರಿಶಿಣದ ಬೆಳೆ ಬಗ್ಗೆ ಕಂಪ್ಲೀಟ್ ಆಗಿ ಅದು ಬೆಳೆ ಬೆಳೆಯೋದ್ರಿಂದ ಹಿಡಿದು ಏನೆಲ್ಲ ರೋಗಗಳು ಬರುತ್ತೆ, ಮತ್ತೆ ಯಾವ ತರ ಅದನ್ನ ನಾವು ಪರಿಹಾರ ಕಂಡುಕೋಬೇಕು, ಜೊತೆಗೆ ಅದನ್ನ ಯಾವ ತರ ಕಟಾವ್ ಮಾಡ್ತಾರೆ, ಮತ್ತೆ ಅದಕ್ಕೆಲ್ಲ ಬರುವಂತ ಖರ್ಚುಗಳ ಬಗ್ಗೆ ರೈತರು ಯಾವಾಗಲೂ ಕೂಡ ಯಾರಿಂದನೂ ಮೋಸ ಹೋಗ್ಬೇಡಿ. ಲೋಕಲ್ ಅವ್ರು ಯಾರಿರ್ತಾರೆ ಹೆಚ್ಚು ಅವರಿಗೆ ಮಾನ್ಯತೆ ಕೊಡಿ. ಹೊರಗಡೆಯಿಂದ ಬಂದು ನಿಮ್ಗೆ ಯಾರೋ 1,000 2,000 ಜಾಸ್ತಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ನಂಬಿ ನೀವು ಮೋಸ ಹೋಗಬೇಡಿ ಅನ್ನೋದ್ರ ಬಗ್ಗೆ, ಮತ್ತೆ ರೈತರ ಸಮಸ್ಯೆಗಳ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ತಿಳಿಸ್ಕೊಟ್ಟಂತ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ರಾಯಲ್ ರೈತ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.